ನೂತನ ಸರ್ಕಾರ ರಚನೆಗೆ ಎನ್ಡಿಎ ಡೀಲ್ ಫೈನಲ್ ಆಗಿದೆ. ನಿತೀಶ್ ಕುಮಾರ್ ಅವರನ್ನೇ ಸಿಎಂ ಆಗಿ ಮುಂದುವರಿಸೋದಕ್ಕೆ ಎನ್ಡಿಎ ತೀರ್ಮಾನ ಕೈಗೊಂಡಿದೆ. ಬಿಹಾರದಲ್ಲಿ ಈ ಬಾರಿ ನಡೆದಂತಹ ವಿಧಾನಸಭೆ ಚುನಾವಣೆಯಲ್ಲಿ ಡಬಲ್ ಸೆಂಚುರಿ ಬಾರಿಸಿದೆ ಎನ್ಡಿಎ. ಮತ್ತೊಂದು ಕಡೆ ಇದಕ್ಕೆ ಸಂಬಂಧಪಟ್ಟಂತ ಚರ್ಚೆಗಳು ನಡೀತಾ ಇತ್ತು, ಮುಖ್ಯಮಂತ್ರಿ ಯಾರನ್ನು ಮಾಡಬೇಕು ಅನ್ನುವಂಥ ವಿಚಾರವಾಗಿ. ಈಗ ಫೈನಲ್ ಆಗಿ ಆ ಡೀಲ್ ಏನಿದೆ ಅದು ಸೆಟ್ ಆಗಿದೆ. ನಿತೀಶ್ ಕುಮಾರ್ ಅವರನ್ನೇ ಸಿಎಂ ಆಗಿ ಮುಂದುವರಿಸೋದಕ್ಕೆ ಎನ್ಡಿಎ ಡಿಸೈಡ್ ಮಾಡಿದೆ. ಅದರ ಪ್ರಕಾರ ನವೆಂಬರ್ 19ಕ್ಕೆ ನೂತನ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಪ್ರಮಾಣ ವಚನ ಸಮಾರಂಭದಲ್ಲಿ ಪ್ರಧಾನಿ ಮೋದಿಯವರು ಭಾಗಿಯಾಗ್ತಾರೆ. ದೇಶದೆಲ್ಲೆಡೆಯ ಬಿಜೆಪಿ ಸರ್ಕಾರಗಳ ಸಿಎಂಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಇದು ಬಿಹಾರ ರಾಜಧಾನಿ ಪಾಟ್ನಾದಲ್ಲಿ ನಡೆಯುವಂತಹ ಭವ್ಯ ಕಾರ್ಯಕ್ರಮ. ಅದರ ಜೊತೆಗೆ ಚಿರಾಗ್ ಪಾಸ್ವಾನ್ ಸಾರಥ್ಯದ ಎಲ್ಜೆಪಿ ಪಕ್ಷ ಏನಿದೆ ಆ ಪಕ್ಷದ ಸದಸ್ಯರಿಗೂ ಕೂಡ ಮಹತ್ವದ ಸ್ಥಾನಮಾನ ಕೊಡಲಾಗುತ್ತೆ. ಬಿಜೆಪಿ ಶಾಸಕರಿಗೆ ಡಿಸಿಎಂ ಪಟ್ಟ ಕೊಡುವ ಬಗ್ಗೆ ಕೂಡ ಮಾತುಕತೆ ನಡೆದಿದೆ. ಡಿಸಿಎಂ ಪಟ್ಟಕ್ಕಾಗಿ ಎಲ್ಜೆಪಿ ಶಾಸಕರಿಂದಲೂ ಕೂಡ ಲಾಭಿ ಇದೆ. ಬಿಜೆಪಿಯಲ್ಲಿ ಡಿಸಿಎಂ ಪಟ್ಟಕ್ಕಾಗಿ ವಿಜೇತ ನಾಯಕರ ನಡುವೆ ಪೈಪೋಟಿ ಏರ್ಪಟ್ಟಿದೆ. ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಈಗ ಮೇನ್ ಸಿಎಂ ಏನಿದ್ದಾರೆ ನೂತನ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಅವರು ನವೆಂಬರ್ 19ನೇ ತಾರೀಕು ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಅದಾದ ನಂತರದಲ್ಲಿ ಎಲ್ಜೆಪಿ ಪಕ್ಷದ ಸದಸ್ಯರಿಗೂ ಕೂಡ ಒಳ್ಳೆ ಸ್ಥಾನಮಾನ ನೀಡುವಂತಹ ಮಾತುಕತೆಗಳು ಈಗ ಆಲ್ರೆಡಿ ನಡೆದಿದೆ.